ದೇವಿಯ ಕತೆ. ಹಿಂದೂ ಪುರಾಣಗಳಲ್ಲಿ ಕಾತ್ಯಾಯಿನಿ ದೇವಿಯು ದಶ ಮಹಾವಿದ್ಯೆಗಳಲ್ಲಿ ಒಬ್ಬರು ಮತ್ತು ನವದುರ್ಗೆಗಳಲ್ಲಿಯೂ 6ನೆಯ ರೂಪ ಎಂದು ಪರಿಗಣಿಸಲಾಗಿದೆ. ಮಹಿಷಾಸುರ ರಾಕ್ಷಸನು ದೇವತೆಗಳಿಗೆ ತುಂಬ ಸಂಕಷ್ಟಕ್ಕೆ ಸಿಲುಕಿಸಿದಾಗ ಎಲ್ಲ ದೇವತೆಗಳ ಶಕ್ತಿಗಳು ಒಂದಾಗಿ ಬಿಟ್ಟು ಒಂದು ತೀವ್ರ ಪ್ರಕಾಶಮಯ ರೂಪವನ್ನು ಧರಿಸಿದವು. ಆ ಪ್ರಕಾಶದಿಂದಲೇ ಕಾತ್ಯಾಯಿನಿ ದೇವಿಯ ಅವತಾರ ಸಂಭವಿಸಿತು. ಕಾತ್ಯಾಯಿನಿ ದೇವಿಯ ಜನನ ಋಷಿ ಕಾತ್ಯಾಯನರ ಆಶ್ರಮದಲ್ಲೂ ಹೇಳಲಾಗುತ್ತದೆ. ಆದ್ದರಿಂದ ಅವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಮಂಜುಮಯ ಮತ್ತು ಸುಂದರ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಸಿಂಹವನ್ನು ತನ್ನ ವಾಹನವಾಗಿಸಿಕೊಂಡು ಕೊನೆಗೆ ಅವಳು ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹರಿಸಿ ದೇವತೆಗಳಿಗೆ ಮತ್ತು ಸ್ವರ್ಗವನ್ನು ಹಿಂತಿರುಗಿಸಿದಳು. ಭಕ್ತಿಯ ಅರ್ಥ. ಕಾತ್ಯಾಯಿನಿ ದೇವಿಯನ್ನು ವಿಶೇಷವಾಗಿ ಅವಿವಾಹಿತ ಯುವತಿಯರು ಆರಾಧಿಸುತ್ತಾರೆ. ಕಾರಣ ಅವಳ ಅನುಗ್ರಹದಿಂದ ಉತ್ತಮವಾದ ವರನು ದೊರೆಯುತ್ತಾನೆ ಎಂಬ ನಂಬಿಕೆ ಇದೆ. ದುರ್ಗಾ ಪೂಜೆಯ 6ನೇ ದಿನವನ್ನು ಕಾತ್ಯಾಯಿನಿಯ ಪೂಜೆ ಎಂದು ಕರೆಯಲಾಗುತ್ತದೆ.